नाज़रीन आदाब, एवन टीवी में आप तमाम का खैर मकदम है। विज्ञान ई टेक्नो स्कूल, विज्ञान डिजी स्कूल CBSE करिकुलम और RKB फाउंडेशंस MK भंडारी हॉस्पिटल्स के इश्तिराक से एक अजीमुशान फ्री डेंटल हेल्थ कैंप का इनेकाद अमल में लाया गया। ये हेल्थ कैंप विज्ञान स्कूल के कैंपस में मुनक़िद किया गया था। इस कैंप की इफ्तिताह KD बड़गेर, डिप्टी डायरेक्टर एडमिनिस्ट्रेशन स्कूल एजुकेशन डिपार्टमेंट रायचूर ने की, जबकि इफ्तिताही कलेमात डॉक्टर रियाजुद्दीन एडमिनिस्ट्रेटर MK भंडारी हॉस्पिटल ने अदा किए। तकरीब की सदारत M वेंकटेश प्रेसिडेंट विज्ञान एजुकेशनल ट्रस्ट ने की, जबकि इस मौके पर बतौर मेहमानान खुसूसी सुरेश बाबू सेक्रेटरी विज्ञान एजुकेशनल ट्रस्ट, अजय भंडारी MK भंडारी हॉस्पिटल्स, M वरुण कुमार एकेडमिक चेयरमैन, डॉक्टर उमानी MS OBG एग्जीक्यूटिव डायरेक्टर विज्ञान DG CBSE स्कूल, प्रवीण कुमार NH MDS पेडियाट्रिक MK भंडारी हॉस्पिटल रायचूर, डॉक्टर चन्ना कृष्णश्री CH MDS पेडियाट्रिक डेंटिस्ट, शामन्ना देवदुर्ग, महेश गायकवाड़ और दीगर कई एक मोजिज मेहमानान के अलावा असातिज़ा और स्कूली तलबा भी मौजूद थे। ये कैंप निहायत ही कामयाबी के साथ मुनक़िद किया गया। इस मौके पर खिताब करते हुए भंडारी अस्पताल के एडमिनिस्ट्रेटर डॉक्टर रियाजुद्दीन ने बताया कि RKB फाउंडेशंस की जानिब से कई एक फलाई काम किए जाते हैं, जिसमें जयपुर फूड्स और जयपुर आर्टिफिशियल हैंड और लेग वगैरह भी मुफ्त में अपाहिज माजूर लोगों को तकसीम किए जाते हैं और उन्हें फिट किए जाते हैं ताकि वो अपनी ज़िंदगी को बेहतर तरीके से जी सके। देखिए इस प्रोग्राम की कुछ झलकियाँ। ಪರಮ ದಯಾಮಯನು ಕರುಣಾನಿಧಿಯಾದ ಅಲ್ಲಾಹನ ನಾಮದಿಂದ ಇವತ್ತಿನ ದಿನ ರಾಜ್ಮಲ್ ಕೇಮರಾಜ್ ಭಂಡಾರಿ ಫೌಂಡೇಶನ್ಸ್ MK ಭಂಡಾರಿ ಆಸ್ಪತ್ರೆ ಸಹಯೋಗ ವಿಜ್ಞಾನ್ ಈ ಟೆಕ್ನೋ ಪ್ರೌಢಶಾಲೆ ವತಿಯಿಂದ ಈ ಶಾಲೆಯ ಮುದ್ದು ಮಕ್ಕಳ ಸಲುವಾಗಿ ಉಚಿತ ದಂತ ತಪಾಸಣಾ ಶಿಬಿರ ಮತ್ತು ಶಾಲೆಯ ಶಿಕ್ಷಕರಿಗೆ ಮತ್ತು ಸಿಬ್ಬಂದಿಗಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ। ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿರುವಂತಹ ಈ ಶಾಲೆಯ ಸಂಸ್ಥಾಪಕರಾದ ಶ್ರೀ M ವೆಂಕಟೇಶ್ ಸರ್ ರವರೇ ಹಾಗೂ ಅವರ ಮಗನಾದ ಈ ಶಾಲೆಯ ಮುಖ್ಯಸ್ಥರು ಡಾಕ್ಟರ್ ವರುಣ್ ಕುಮಾರ್ ಸರ್ ರವರೇ ಹಾಗೂ ಡಾಕ್ಟರ್ ಉಮಾನಿ ಮೇಡಮ್ ರವರೇ ಹಾಗೂ ಡಾಕ್ಟರ್ ಪ್ರವೀಣ್ ಅವರೇ ಹಾಗೂ ನಮ್ಮ ಆಸ್ಪತ್ರೆಯ ಕಾರ್ಯನಿರ್ವಾಹಕಾಧಿಕಾರಿಗಳಾದಂತಹ ಶ್ರೀಮಾನ್ ಅಜಯ್ ಭಂಡಾರಿ ಸಾಹೇಬ್ ರವರೇ ಹಾಗೂ ಚಂದನ ಮೇಡಮ್ ಮತ್ತು ಇನ್ನ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಮುಖ್ಯೋಪಾಧ್ಯಾಯನಿಯರೇ ಮತ್ತು ಶಾಲೆಯ ಎಲ್ಲ ಶಿಕ್ಷಕರೇ ಮತ್ತು ಮಕ್ಕಳೇ, ಈಗ ತಾನೇ ತಾವೆಲ್ಲರೂ ನಮ್ಮ ಆಸ್ಪತ್ರೆಯ ಬಗ್ಗೆ ಇಂಟ್ರೊಡಕ್ಷನ್ ಸ್ಪೀಚ್ ಅಲ್ಲಿ ಎಲ್ಲ ಕೇಳಿದಿರಿ, ಏನ್ ನಾವು ಆಸ್ಪತ್ರೆಯಿಂದ ಮಾಡ್ತಾ ಇದೀವಿ ಅಂತ। ನಾನು ಸಹ ಬಹಳಷ್ಟು ಸಮಯ ತಗೊಳ್ಳೋದಿಲ್ಲ, ಸ್ವಲ್ಪ ಸಮಯದಲ್ಲಿ ನನ್ನ ಮಾತನ್ನ ಮುಗಿಸ್ತೇನೆ। MK ಭಂಡಾರಿ ಆಸ್ಪತ್ರೆ ರಾಯಚೂರು ನಗರದಲ್ಲಿ ಮೊಟ್ಟ ಮೊದಲು ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭವಾಗಿದ್ದು ರಾಯಚೂರು ನಗರದಲ್ಲಿ MK ಭಂಡಾರಿ ಆಸ್ಪತ್ರೆ 1994ರಲ್ಲಿ। ಆ ಆಸ್ಪತ್ರೆ ಯಾಕೆ ಪ್ರಾರಂಭವಾಯಿತೆಂಬುದನ್ನು ತಾವು ಈಗ ತಾನೇ ಹೇಳಿದರು। ಸೋಮರಾಜ್ ಭಂಡಾರಿಜಿ ಮತ್ತು ವಿಜಯರಾಜ್ ಭಂಡಾರಿಜಿ ಅವರ ತಾಯಿಗೆ ಆ ಸಮಯದ 75-80ರ ದಶಕದಲ್ಲಿ ಅವರಿಗೆ ಸ್ಟ್ರೋಕ್ ಆದಾಗ ಚಿಕಿತ್ಸೆಗಳಲ್ಲೂ ಇರಲಿಲ್ಲ। ಆ ತಾಯಿಯನ್ನ ಸುಮಾರು 15 ದಿನಕ್ಕೆ ಒಮ್ಮೆ ಅವರಿಬ್ಬರು ಸಹೋದರರು ಹೈದರಾಬಾದಿಗೆ ಹೋಗಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ರು। ಅವಾಗ ಅವರ ತಾಯಿ, ನಮಗೆ ಭಗವಂತ ಎಲ್ಲಾ ರೀತಿಯಿಂದ ಕೊಟ್ಟಿದ್ದಾನೆ, ನಾವು ಹೈದರಾಬಾದ್ ಬಾಂಬೆಗೆ ಹೋಗಿ ಚಿಕಿತ್ಸೆ ತಗೊಳ್ತೀವಿ, ಆದರೆ ರಾಯಚೂರಿನ ಬಡ ಜನತೆ ಹೈದರಾಬಾದಿಗೆ, ಬೆಂಗಳೂರಿಗೆ, ಬಾಂಬೆಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಇಲ್ಲ, ಹೇಗಾದರೂ ಮಾಡಿ ಒಂದು ರಾಯಚೂರಿನಲ್ಲಿ ಒಂದು ಒಳ್ಳೆಯ ಆಸ್ಪತ್ರೆಯನ್ನು ಕಟ್ಟರಿ ಅಂತ ಹೇಳಿದಾಗ ಆ ಇಬ್ಬರು ಸಹೋದರರು ಅವತ್ತಿನ ದಿನನೇ ಪ್ರಮಾಣ ಸ್ವೀಕರಿಸಿಕೊಂಡು 1994ರಲ್ಲಿ MK ಭಂಡಾರಿ ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಿದರು। ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ತಂದೆ ತಾಯಿಯ ಬೆಲೆ, ತಂದೆ ತಾಯಿಯ ಮಹತ್ವ ನಾನು ನೋಡ್ತೀನಿ। ಇವತ್ತು ಬಂದಿಲ್ಲ ನಮ್ಮ ಅಧ್ಯಕ್ಷರು, ಅವರ ಮಗನು ಬಂದಿದ್ದಾರೆ, ವಯಸ್ಸು 80 ಆದರೂ ಸಹ ಇವತ್ತಿನವರೆಗೂ ತಮ್ಮ ತಂದೆ ತಾಯಿಯನ್ನು ನೆನೆಸಲಾರದ ದಿನಗಳಿಲ್ಲ। ನಮ್ಮ ಇವಾಗಿನ ಕಾಲ ನಾವು ಏನೋ ಒಂದು ಸ್ವಲ್ಪ ಹುದ್ದೆಯಲ್ಲಿ ಬಂದು ಬಿಟ್ಟರೆ ನಮ್ಮ ತಂದೆ ತಾಯಿಯನ್ನೇ ನೋಡುದಿಲ್ಲ। ನಾನು ಯಾಕೆ ಹೇಳ್ತಾ ಇದ್ದೇನೆ ಈ ಮಾತಂದ್ರೆ, ತಾವು ನಮ್ಮ ದೇಶದ ಭವಿಷ್ಯ, ಮುಂದಿನ ಭವಿಷ್ಯ ನೀವೆಲ್ಲರೂ। ಈ ವಿಜ್ಞಾನ ಶಾಲೆ ಏನ್ ಪ್ರಾರಂಭ, ನನ್ನ ನಿಜವಾಗ್ಲೂ ಬಹಳ ಸಂತೋಷವಾಯಿತು। 1993ರಲ್ಲಿ ಶ್ರೀಮಾನ್ ವೆಂಕಟೇಶ್ ಸರ್ ಅವರು 3 ವಿದ್ಯಾರ್ಥಿಗಳಿಂದ, ಇವತ್ತಿನ ದಿನ ಕೇಳ್ತಾ ಇದ್ದೆ 1300 ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ। ವಿದ್ಯಾಭ್ಯಾಸದ ಕ್ಷೇತ್ರ ಅಷ್ಟು ಸರಳವಾದ ಕ್ಷೇತ್ರವಲ್ಲ। ಒಂದು ಆಸ್ಪತ್ರೆ ಆಗಿರ್ಬೋದು, ಒಂದು ಶಾಲೆ ಆಗಿರ್ಬೋದು, ಇವು ನಡೆಸಬೇಕಂದ್ರೆ
ಅದರದೇ ಆದಂತಹ ಕಷ್ಟಗಳು ಅದು ಅನುಭವಿಸಿದವರಿಗೆ ಗೊತ್ತು, ಯಾವ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಂತ. ಅದರಲ್ಲಿ ನನಗೆ ಇನ್ನಷ್ಟು ಹೆಮ್ಮೆ ಆಯ್ತು. ಇದೇ ಶಾಲೆಯಲ್ಲಿ LKG ಯಿಂದ ಓದ್ತಕ್ಕಂತ ಮಕ್ಕಳು ಇದೇ ಶಾಲೆಯಿಂದ ಓದಿ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿದ್ದಾರೆ. ಉದಾಹರಣೆಗೆ ಅವರ ಮಗ ಡಾಕ್ಟರ್ ವರುಣ್ ಕುಮಾರ್ ಸಾಬ್ ಫಿಸಿಷಿಯನ್ ಆಗಿ ಬಂದಿದ್ದಾರೆ. ನಾ ಕೇಳಲ್ಪಟ್ಟೆ, ಇಲ್ಲೇ ಇನ್ನೊಬ್ಬ ಮುಖ್ಯೋಪಾಧ್ಯಾಯ, ಕನ್ನಡ ಮುಖ್ಯೋಪಾಧ್ಯಾಯ ಶಿಕ್ಷಕರ ಮಗ ಸಹ MD ಓದ್ತಾ ಇದ್ದಾರೆ. ಇನ್ನ ಏನು ಬೇಕು ಶಾಲೆಗೆ? ತಂದೆಗೆ ಮಕ್ಕಳು ಯಾವ ರೀತಿ ಬೆಳೆದಾಗ ಖುಷಿ ಆಗುತ್ತೋ ಅದೇ ರೀತಿ ಈ ಸಂಸ್ಥೆಗೆ ತಾವೆಲ್ಲರೂ ಮುಂದೆ ಓದಿ ದೊಡ್ಡವರಾಗಿ ಈ ಶಾಲೆಯನ್ನು ಹೆಸರುಗಳಿಸಿದಾಗ ನಿಮ್ಮ ತಂದೆ ತಾಯಿಯ ನಂತರ ಈ ಶಾಲೆಯ ಮುಖ್ಯಸ್ಥರೇ ಖುಷಿ ಪಡುವುದು. ನನ್ನ ಶಾಲೆಯ ವಿದ್ಯಾರ್ಥಿನಿ ಇವತ್ತು ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, IAS IPS ಆಫೀಸರ್ ಆಗಿದ್ದಾರೆ ಅಂತ ನಿಮ್ಮ ತಂದೆ ತಾಯಿಗಿಂತ ಜಾಸ್ತಿ ಅವ್ರು ಹೇಳ್ಕೊತಾರೆ. ಯಾಕಂದ್ರೆ ತಾವೆಲ್ಲರೂ ಚೆನ್ನಾಗಿ ಓದ್ಬೇಕು. ಇನ್ನೊಂದು ನನ್ನ ಫೌಂಡೇಶನ್ ಬಗ್ಗೆ, ನನ್ನ ಫೌಂಡೇಶನ್ ಬಗ್ಗೆ ಹೇಳಬೇಕು. ನಮ್ಮ ಶ್ರೀಮಾನ್ ಸಬರಾಜ್ ಭಂಡಾರಿಜಿ ಅವರು ಸುಮಾರು ವರ್ಷಗಳಿಂದ ನಾವು ಚಿಕಿತ್ಸೆ ಅಂತ ಕೊಡ್ತಾನೆ ಇದೀವಿ. ಅದರ ಜೊತೆಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸಾಮಾಜಿಕ ಹೊಣೆಗಾರಿಕೆ, ಅದರ ಅಡಿಯಲ್ಲಿ ನಮ್ಮ ಸಂಸ್ಥೆಯಿಂದ ರಾಜ್ಯದ 16 ಜಿಲ್ಲೆಗಳಲ್ಲಿ ಉಚಿತ ಕೃತಕ ಕಾಲು, ಆರ್ಟಿಫಿಷಿಯಲ್ ಲಿಮ್ಸ್ ಮತ್ತು ಸ್ಮೈಲ್ ಟ್ರೈನ್, ಕ್ಲೆಫ್ಟ್ ಲಿಪ್, ಕ್ಲೆಫ್ಟ್ ಪ್ಯಾಲೆಟ್, ಇವು 18 ರಿಂದ 20 ಸಾವಿರ ಉಚಿತವಾಗಿ ಫ್ರೀ ಆಗಿ ಮಾಡಿದ್ವಿ ನಾವು ನಮ್ಮ ಫೌಂಡೇಶನ್ ಕಡೆಯಿಂದ. ಮಕ್ಕಳೇ, ನಾನು ಫೌಂಡೇಶನ್ ಬಗ್ಗೆ ಹೊಗಳಲಿಕ್ಕೆ ನಾನು ಬಂದಿಲ್ಲ. ತಾವು ಯಾವ ರೀತಿ ಜೀವನದಲ್ಲಿ ಇರಬೇಕು ಈ ಮಾತನ್ನು ತಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ತಾವು ಜೀವನದಲ್ಲಿ ಒಂದು ಏಮ್ ಅನ್ನು ಇಟ್ಕೋಬೇಕು ತಾವೆಲ್ಲರೂ. ನಾನು ಈಗನೇ ಈಗ ಏಜ್ ಏನಿದೆ 8, 9, 10 ಇದು ಬಹಳ ಇಂಪಾರ್ಟೆಂಟ್ ಸಮಯ ನಿಮ್ಗೆ ಬಹಳ. ಯಾಕಂದ್ರೆ ಇದು ಹಾರ್ಮೋನಲ್ ಚೇಂಜಸ್ ಆಗ್ತಕ್ಕಂತ ವಯಸ್ಸಿದು. ಈ ವಯಸ್ಸಿನಲ್ಲಿ ನಾವು ಯಾವುದೇ ಡಿಸಿಷನ್ ನ ಕರೆಕ್ಟ್ ಆಗಿ ತಗೊಳ್ಳಕ್ ಸಾಧ್ಯವಿಲ್ಲ. ಅದರಲ್ಲಿ ನಾವು ದುಶ್ಚಟಗಳಿಗೆ ಬಲಿಯಾಗ್ತೀವಿ. ಇಂಥ ದುಶ್ಚಟಗಳಿಗೆ ಬಲಿಯಾಗದೆ ತಾವುಗಳು ಬಹಳ ಜಾಗೃತರಾಗಿರ್ಬೇಕು. ನಾವು ನೋಡ್ತಾ ಇದೀವಿ ಎಂತೆಂತ ಮಕ್ಕಳು ಯಾವ್ಯಾವ ಕ್ರೈಮ್ ಅಲ್ಲಿ ಅಡಗ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ನಿಮ್ಮನ್ನು ಇಲ್ಲಿ ಕಳಿಸ್ತಾ ಇದ್ದಾರೆ ವಿದ್ಯಾಭ್ಯಾಸ ಸಲುವಾಗಿ. ನಿಮ್ಮ ತಂದೆ ತಾಯಿಯ ಕನಸುಗಳನ್ನ ನನಸು ಮಾಡ್ಬೇಕಾದ್ರೆ ನೀವು ಮೊದಲು ನಿಮ್ಮ ಜೀವನದಲ್ಲಿ ಡಿಸಿಪ್ಲಿನ್ ತರಬೇಕು. ಡಿಸಿಪ್ಲಿನ್ ಬಂದಾಗ ಮಾತ್ರ ತಾವು ಜೀವನದಲ್ಲಿ ಏನಾದರೂ ಸಾಧಲಿಕ್ಕೆ ಸಾಧ್ಯವಾಗ್ತದೆ. ದಯವಿಟ್ಟು ತಾವು ಓದದ ಕಡೆ ಗಮನವಿಟ್ಟು ಓದೋದರ ಜೊತೆಗೆ ನಿಮ್ಮ ಕ್ಯಾರೆಕ್ಟರ್ಸ್ ಅನ್ನ ಬಿಲ್ಡಪ್ ಮಾಡ್ಕೋಬೇಕು. ತಾವು ಬಿಲ್ಡಪ್ ಮಾಡಿದಾಗ ನಾನು ಕ್ಯಾರೆಕ್ಟರ್ಸ್ ಚೆನ್ನಾಗಿದ್ರೆ ಮಾತ್ರ ಜೀವನದಲ್ಲಿ ಮಹತ್ವ, ಸಮಾಜದಲ್ಲಿ ಮಹತ್ವ. ಕ್ಯಾರೆಕ್ಟರ್ ಇಸ್ ಲಾಸ್, ಎವ್ರಿಥಿಂಗ್ ಇಸ್ ಲಾಸ್ ಅನ್ನಂಗೆ. ವಿದ್ಯಾವಂತರಾಗಿ ಬೆಳಿರಿ, ಆದರೆ ತಮ್ಮ ತಂದೆ ತಾಯಿಯನ್ನು ಮರಿಬೇಡ್ರಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ದೇಶ ಫಾರಿನ್ ಕಲ್ಚರ್ನ ಅಡಾಪ್ಟ್ ಮಾಡ್ಕೊತಾ ಇದ್ದಾರೆ. ನನಗೆ ಬಹಳ ನೋವಾಗ್ತದೆ. ನನ್ನ ನಗರದಲ್ಲಿ 2 ವೃದ್ಧಾಶ್ರಮಗಳಿದಾವೆ. 2 ವೃದ್ಧಾಶ್ರಮಗಳು ನಮ್ಮ ನಗರದಲ್ಲಿದ್ದಾವೆ. ತಂದೆ ತಾಯಿಗಳನ್ನ ವಿದ್ಯಾವಂತ ಮಕ್ಕಳು ತಮ್ಮ ತಂದೆ ತಾಯಿಯಂದ್ರ ವೃದ್ಧಾಶ್ರಮದಲ್ಲಿ ಬಿಟ್ಟಿದ್ದಾರೆ. ನಾವು ಹುಟ್ಟಿದಾಗ ನಮ್ಮನ್ನ ಸಾಕಿ ಬೆಳೆಸಿ ವಿದ್ಯಾವಂತರಾಗಿ ಮಾಡಿದಂತಹ ದೇವರುಗಳಿಗೆ ನಾವು ವೃದ್ಧಾಶ್ರಮದಲ್ಲಿ ಬಿಡ್ತಾ ಇದ್ದೀವಿ, ಓಲ್ಡ್ ಏಜ್ ಹೋಮ್ ಅಲ್ಲಿ ಬಿಡ್ತಾ ಇದ್ದೀವಿ. ಒಂದು ಸಣ್ಣ ಕಥೆಯನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಬ್ಬ ಮಗ, ತಂದೆ ತಾಯಿ ಒಂದು ದೊಡ್ಡ ಕನಸನ್ನು ಇಟ್ಕೊಂಡು ಮಗನಿಗೆ ಓದಿಸ್ತಾರೆ. ಒಬ್ಬನೇ ಮಗ, ಅವನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾರೆ. ಬಹಳ ಕಷ್ಟಪಟ್ಟು ಓದಿಸ್ತಾರೆ. ಅವನು ಚೆನ್ನಾಗಿ ಓದ್ತಾನೆ. ಓದಿದ ಮೇಲೆ ಅವನು ದೊಡ್ಡ ಇಂಜಿನಿಯರ್ ಆಗಿ ಹೋಗ್ತಾನೆ. ಒಂದು ನೌಕರಿ ಇರ್ತದೆ. ಆದ ಮೇಲೆ ಅವನಿಗೆ ತಂದೆ ತಾಯಿ ಮದುವೆಯನ್ನು ಮಾಡ್ತಾರೆ. ಮದುವೆ ಆದ ಮೇಲೆ ಜೀವನ ಸಾಕ್ತದೆ. ಅವನು ತನ್ನ ಹೆಂಡತಿಯ ಪ್ರೀತಿಯಲ್ಲಿ ತಂದೆ ತಾಯಿನ ನೆಗ್ಲೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಮಾಡಿದಾಗ ದಿನ ಜಗಳಾಟ ತಂದೆ ತಾಯಿಯ ಜೊತೆ ಮಾಡಿ ಆ ಟೆನ್ಷನ್ ನಲ್ಲಿ ಅವನ ತಂದೆ ಸಾವನ್ನಪ್ಪುತ್ತಾನೆ. ಕೆಲವೇ ದಿನಗಳಲ್ಲಿ ಅವಳ ತಾಯಿಯನ್ನ ಟಾರ್ಚರ್ ಕೊಡ್ತಾರೆ. ತಂದೆ ಮತ್ತು ಸೊಸೆ ಟಾರ್ಚರ್ ಕೊಟ್ಟಾಗ ಆ ತಾಯಿಗೆ ಹೋಗಿ ವೃದ್ಧಾಶ್ರಮಕ್ಕೆ ಬಿಟ್ಟು ಬರ್ತಾರೆ. ವೃದ್ಧಾಶ್ರಮದಲ್ಲಿ ಬಿಟ್ಟು ಬಂದಾಗ ಕೆಲವು ವರ್ಷಗಳು ಕಳೆದ ಮೇಲೆ ಒಂದು ವೃದ್ಧಾಶ್ರಮದ ಒಂದು ಕರೆ ಬರ್ತದೆ ಆ ಮಗನಿಗೆ. ಮಗನೇ, ನಿನ್ನ ತಾಯಿ ಸಾವು ಬದುಕಿನಲ್ಲಿ ಹೋರಾಡ್ತಾ ಇದ್ದಾಳೆ, ನೀನು ಬಂದು ನಿನ್ನ ತಾಯಿಯನ್ನು ವಿಚಾರಿಸುವಂತ. ಆಗ ತನ್ನ ಮಗ ಬರ್ತಾನೆ ವೃದ್ಧಾಶ್ರಮಕ್ಕೆ. ಬಂದು ನೋಡ್ತಾನೆ, ಆ ತಾಯಿ ಸಾವು ಬದುಕಿನಲ್ಲಿ ಹೋರಾಡ್ತಾ ಇರ್ತಾಳೆ. ಆಗ ತಾಯಿಗೆ ಮಗ ಕೇಳ್ತಾನೆ, ಅಮ್ಮ ನಿನ್ನ ಕೊನೆ ಆಸೆ ಏನು ಅಂತ. ಆ ತಾಯಿ ಹೇಳ್ತಾಳೆ, ಮಗನೇ, ಈ ವೃದ್ಧಾಶ್ರಮದಲ್ಲಿ ಫ್ಯಾನ್ಗಳಿಲ್ಲಪ್ಪ, ದಯವಿಟ್ಟು ಹೇಗಾದ್ರೂ ಮಾಡಿ ಇಲ್ಲಿ ಫ್ಯಾನ್ಗಳ ಹಾಕ್ಸುವಂತ. ಆಗ ಆ ಮಗ ಹೇಳ್ತಾನೆ, ಅಮ್ಮ ನೀ ಸಾವು ಬದುಕಿನಲ್ಲಿ ಹೋರಾಡ್ತಾ ಇದೀಯಾ, ನೀನ್ ಈಗಲೂ ಯಾವಾಗಲೂ ಸಾಯ್ತಿ, ಈ ವೃದ್ಧಾಶ್ರಮಕ್ಕೆ ಫ್ಯಾನ್ ಯಾಕೆ ಅಂತ. ಆ ತಾಯಿ ಹೇಳ್ತಾಳೆ,
ಮಗನೇ ಇಲ್ಲಿ ಬಹಳ ಸೆಕೆ ಇದೆ, ಉರಿ ಬಿಸಿಲು ಸೆಕೆ ಇದೆ, ಬೆಂಕಿ ಉರಿದಂಗೆ ಸೆಕೆ ಆಗ್ತದೆ. ಬರುವ ದಿನಗಳಲ್ಲಿ ನಿನ್ನ ಮಕ್ಕಳು ನಿನ್ನನ್ನು ಇಲ್ಲಿ ಬಿಟ್ಟಾಗ ನೀನ ಸೆಕೆ ತಾಳಲಾರೆ. ಅದರ ಸಲುವಾಗಿ ನಾನು ಕೇಳ್ತಾ ಇದ್ದೀನಿ. ಆ ದೃಷ್ಟಿಯಿಂದ ತಾವೆಲ್ಲರೂ ಚೆನ್ನಾಗಿ ಓದಿ ನೀವು ಎಲ್ಲ ಒಳ್ಳೆ ವಿದ್ಯಾವಂತರಾಗಿ ಈ ಶಾಲೆಗೆ ಕೀರ್ತಿ ತಂದ್ರಿ. ಈ ಮಾಡೆಲ್ ಡಾಕ್ಟರ್ ವರುಣ್ ಕುಮಾರ್ ಸಾಬೆ ಮಾಡೆಲ್ ಈ ಶಾಲೆಗೆ. ಇವರು ಇನ್ ಹೌಸ್ ಫಿಸಿಷಿಯನ್ ಆಗಿ ನಮ್ಮ ಭಂಡಾರಿ ಹಾಸ್ಪಿಟಲ್ ಜಾಯ್ನ್ ಆಗಿದ್ದಾರೆ. ಆಮೇಲೆ ಉಮಾನಿ ಮೇಡಮ್ ನೋಡ್ರಿ, ಅವರಿಬ್ಬರು ಎಲ್ಲ ಒಳ್ಳೆ ಕಪಲ್ಸ್ ಆಗಿದ್ದಾರೆ. ಇದನ್ನ ನೀವು ಬಯಸ್ತಿರಿಲ್ಲ, ಈ ತರ ಆಗ್ಲಿಕ್ಕೆ ಬಯಸ್ತಿರಲ್ಲ ನೀವು ಜೀವನದಲ್ಲಿ? ಹೇಳಿ, ಎಲ್ಲರ ಕೈ ಎತ್ರಿ, ಆಗ್ತಿರಲ್ಲ ಈ ತರ? ಜೋರಾಗಿ ಹೇಳ್ರಿ. Things. Do brush in the morning before breakfast. It is very compulsory, and at night also it's very compulsory, because teeth is such a things in our body. It maintain your body health wise. First is brushing in the morning and at the night 2 times. And every 2 years, ಎರಡು ವರ್ಷದಲ್ಲಿ doctors ಗೆ you should show your teeth are going good or not. And last things, junk foods nowadays, packet foods like breads, all freezers to be maintained. You should not take any such kinds of foods which our health you should awareness. So thanks for everybody and staff of Vignan School. Thank you very much. CEO MK Bandari Hospital, Ajay sir, Administrator Dr. Riyazuddin sir, Senior Dental Consultants Dr. Praveen, Dr. Chandana ma'am, Executive Director, Administrators of Vignan School, Samina madam and Vinay ma'am, my dear students. So as we all know, today we are conducting free health camp in association with MK Bandari Hospital. Today I stand before you with dual responsibility as the academic chairman of this prestigious institution and the in-house consultant of MK Bandari Hospital. First of all, I would like to congratulate and thank MK Bandari Hospital for providing a dental team in our school and conducting free health camp. And also, it gives me immense pleasure and gratitude, and I want to congratulate our Vignan school staff for arranging all these dental health camp events and making this program a grand successful. On this special occasion, my heartfelt gratitude to Honorable Chairman Saubhagra sir, MK Bandari Hospital, and CEO Ajay sir and Administrator Dr. Riyazuddin sir for giving me opportunity to work as in-house consultant in MK Bandari Hospital. It is only possible with their guidance. I would like to congratulate MK Bandari Hospital for implementing Ayushman Bharat, Karnataka, Sanjeevani Arogya schemes and ABRK schemes and many other schemes which are important for all this generation people. It is only this all schemes to implement, it is only possible with visionary leadership of MK Bandari Hospital Foundation and strong administration from Dr. Riyaz, MK Bandari Hospital. So with all this motive, we are here to serve a free dental health camp in our school and will make a grand success. I request all the students to take this opportunity and screen your dental checkups and take advantage of this. Thank you one and all. Respected dignitaries on the dais, staff, teachers, principal ma'am, and my dear student. Today, as you know, the dental checkup has been organized by the MK Bandari Hospital. See, the oral hygiene is very important. Why? If we want to speak or if we want to smile at some others, if you smile widely, openly, the other person also feels very comfortable. Okay, you know, with the smile you can show your expressions, your inner thoughts and your inner soul. So always have a good smile with a good oral hygiene. One dentist ma'am has told me, brush 2 times a day. Morning what you brush is the night time is the thing. It will clear all your food particles and bacteria in your mouth, and morning brush is only for clearing your odor, nothing but smell in the oral cavity. So change your brushes regularly according to 2 to 3 months and have a maintain a good oral hygiene. And thank you MK Bandari Hospital Management, Saubhagra sir, Ajay sir and Riyazuddin garu, Dr. Praveen sir and Chandana ma'am for having their presence today here. Saubhagra Bandari, Honorable Chairman MK Bandari Hospital, ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಅಜಯ್ ಭಂಡಾರಿ ಸರ್ ಮತ್ತು ಡಾಕ್ಟರ್ ರಿಯಾಜುದ್ದೀನ್ ಸರ್, ಪ್ರವೀಣ್ ಕುಮಾರ್.
ಏನಿದೆ, ಯಾವ ರೀತಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಅವರ ಸೇವೆ ಮಾಡ್ತಾ ಇದ್ದರು ಅಂತೇಳಿ ಡಾಕ್ಟರ್ ರಿಯಾಜ್ ಸರ್ ಅವರು ಮತ್ತು ಅವರ ಸರ್ ಅವರು ಎಲ್ಲ ಸವಿಸ್ತರವಾಗಿ ನಮಗೆ ತಿಳಿಸಿದ್ದಾರೆ. ನಾವು ಸುಮಾರಾಗಿ ನಮ್ಮ ಏರಿಯಾದಲ್ಲೇ ಬರ್ತದೆ, ಅದನ್ನು ಗನ್ ಸರ್ಕಿಲ್ ಇಂದ ಈ ಕಡೆ ಎಲ್ಲ ನಾವು LBS ನಗರ್, ಚಂದ್ರಬಂಡ ರೋಡ್ ಕಡೆ ವಿಲೇಜ್ ಕಡೆಯಿಂದ ನಾವು ಸುಮಾರು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಅವರ ಆಕ್ಟಿವಿಟೀಸ್. ಉಚಿತ ತಪಾಸಣೆ ಶಿಬಿರಗಳು ಮತ್ತು ಉಚಿತ ಕೃತಕ ಕಾಲುಗಳನ್ನು ನೋಡಿದಿರಿ. ಇದೇ ರೀತಿ ನಾವು ಬಹಳಷ್ಟು ನಾವು ಅವರ ಹೆಲ್ತ್ ಪ್ರೋಗ್ರಾಮ್ಸ್, ಹೆಲ್ತ್ ಆರ್ಗನೈಸೇಷನ್ಸ್ ನಾವು ಬಹಳಷ್ಟು ವರ್ಷಗಳಿಂದ ಸಮಾಜಮುಖಿ ಕೆಲಸವನ್ನು ಅವರು ಬಹಳ ಉಜ್ಜುರ್ಬಡೆಯಿಂದ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಅವರಿಗೆ ಭಂಡಾರಿ ಹಾಸ್ಪಿಟಲ್ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಅವರು ಆಯುರ ಆರೋಗ್ಯ ದೇವರು ಇದೇ ರೀತಿ ನೀಡಿ ನಮ್ಮ ಜನರಿಗೆ ಸಹಾಯ ಸಹಕಾರ ನೀಡಿದೆ ಅಂತ ನಾವು ಆಶಿಸ್ತಾ ಇದ್ದೀನಿ. ಈಗ ತಾನೇ ನೋಡಿದಿರಿ, ಕೃತಕ ಕಾಲು ಅವರು ಇಬ್ಬರಿಗೆ ನೀಡಿದ್ದಾರೆ. ಅವರೇ ಫ್ರೀ ಆಗಿ ಕೊಟ್ಟು ಅವರಲ್ಲೇ ಕೆಲ್ಸಕ್ಕೆ ತಗೊಂಡಿದ್ದಾರಂತೆ. ಅವರನ್ನ ಅಲ್ಲೇ ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೆ ಅವರು. ಯಾಕಂದ್ರೆ ಅವರೇ ಮತ್ತೆ ಬೇರೆಯವರಿಗೆ ಹೆಲ್ಪ್ ಮಾಡಕ ಮತ್ತೆ ಅದೇ ಕೃತಕ ಕಾಲನ್ನ ಅವರೇ ರೆಡಿ ಮಾಡ್ತಾ ಇದ್ದಾರೆ. ಅವರು ಒಂದು ಫ್ಯಾಕ್ಟ್ರಿ ಟೈಪ್ ಮಾಡಿಕೊಂಡಿದ್ದಾರೆ. ಅವರೇ ಅದರಲ್ಲಿ ರೆಡಿ ಮಾಡಿ ಉಚಿತವಾಗಿ ಯಾರನ್ನ ಈ ತರ ಆಕ್ಸಿಡೆಂಟ್ ಅಲ್ಲಿ ಕಾಲು ಕೊಳ್ಕೊಂಡಿದ್ದವರಿಗೆ, ಆ ತರ ಇದ್ದವರಿಗೆ ಅವರು ಫ್ರೀ ಆಗಿ ನಮಗೆ ಉಚಿತವಾಗಿ ಕೃತಕ ಕಾಲುಗಳನ್ನು ನೀಡ್ತಾ ಇದ್ದಾರೆ. ನಾವು ಸುಮಾರು ವರ್ಷಗಳಿಂದ ಅದೇ ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾ ಬಂದಿದ್ವಿ. ಡಾಕ್ಟರ್ ವಸುಂಧರಾ ಮೇಡಮ್ ಅಲ್ಲಿ ಬಹಳಷ್ಟು ಫೇಮಸ್. ಅವಾಗ ನಾವು ನಮ್ಮ ಮಗ ಮಟ್ಟದಲ್ಲಿದ್ದಾಗ ನಮ್ಮ ಮಿಸೆಸ್ ಅವರು ಅಲ್ಲೇ ತೋರಿಸಿದ್ವಿ. ಇವರು ವಸುಂಧರಾ ಮೇಡಮ್ ಅವರಿಗೆ ನಾವು ಸುಮಾರು 1994 ನಮ್ಗೆ ಭಂಡಾರಿ ಹಾಸ್ಪಿಟಲ್ಗೆ ನಮಗೆ ಅವಿನಾಭಾವ ಸಂಬಂಧ ಇದೆ, ವಿಜ್ಞಾನ ಸ್ಕೂಲ್ಗೂ ಮತ್ತು ಅದಕ್ಕೂ. ಯಾಕಂದ್ರೆ ನಾವು ಅಲ್ಲೇ ನಮ್ಮ ಏರಿಯಾದಲ್ಲಿ ಇದೆಯಲ್ಲ, ಬಹಳ ಸಂತೋಷ. ನಾವು ಇದೇ ರೀತಿ 1994 ನಾವು ವಿಜ್ಞಾನ ಸ್ಕೂಲ್ ಅನ್ನು ಸ್ಟಾರ್ಟ್ ಮಾಡಿದ್ವಿ. ಇದೇ ಉದ್ದೇಶದಿಂದ ನಮ್ಮ ಏರಿಯಾದಲ್ಲಿ ಯಾರು ಬಡವರಿದ್ದಾರ ಅಂತವರಿಗೆ ವಿದ್ಯೆ ಸಿಗಲ್ಲ ಹೇಳಿ ನಾವು ಇಲ್ಲಿ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸ್ತಾ ಇದೀವಿ. ಅದೇ ರೀತಿ ಅವರು 1994 ಅವರು ನಮ್ಮ ರಾಯಚೂರಿಗೆ ಉಚಿತವಾಗಿ ಹಾಸ್ಪಿಟಲ್ಗಳನ್ನು ಮತ್ತು ಉಚಿತ ಶಿಬಿರಗಳನ್ನು ಏರ್ಪಡಿಸಿ ನಮ್ಮ ರಾಯಚೂರಿಗೆ ಒಳ್ಳೆ ಮಾಡ್ತಾ ನಮ್ಮ ರಾಯಚೂರಿಗೆ ಒಳ್ಳೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರಿಗೆ ಇವತ್ತು ನಮಗೆ ಈ ಕಾರ್ಯಕ್ರಮದಲ್ಲಿ ನಮಗೂ ಸನ್ಮಾನ ಮಾಡಿ ನಮಗೂ ಈ ರೀತಿ ಪ್ರೋತ್ಸಾಹ ನೀಡಿದ್ದಕ್ಕೆ ಅವರಿಗೆ ಮತ್ತು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಮಗನ ಅಂತ ವರುಣ್ ಕುಮಾರ್ಗೆ ಮತ್ತು ಉಮಾನಿಗೆ ಅವ್ರ ಹಾಸ್ಪಿಟಲ್ ಅಲ್ಲಿ ಗವರ್ಮೆಂಟ್ ಸ್ಕೀಮ್ಸ್ ಇದೆಯಲ್ಲ ಅಂತ ಸ್ಕೀಮ್ಸ್ ಗಳಿಗೆ ಅವರೇ ಒಂದು ಡಾಕ್ಟರ್ನ ನೇಮಕ ಮಾಡಿಕೊಂಡಿದ್ದಾರೆ. ಅವರಿಗೆ ನಮ್ಮ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಭಂಡಾರಿ ಹಾಸ್ಪಿಟಲ್ ಜೊತೆ ವಿವಿಧ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿ ಹೊಂದಾಣಿಕೆ ಮಾಡಿಕೊಂಡು ಇನ್ನ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇಲ್ಲಿ ವಿರ್ಪಡಿಸಕ್ಕೆ ನಾವು ಅವರು ಸಹಾಯ ಸಹಕಾರ ನೀಡ್ತೀವಿ ಮತ್ತು ಅವರಿಗೂ ನಮಗೂ ಅಭಿಮಾನ ಸಂಬಂಧ ಇದೆ ಅಂತ ಹೇಳಿ ನಾನು 2 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.